ನಮಸ್ಕಾರ. ವನಜ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಲಕ್ಷ್ಮೀ ನಿವಾಸ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಇಲ್ಲಿ ಜಾನು ಸಿಕ್ಕಿದ್ದಾಳೆ ಅವ್ರ ಅಣ್ಣಂಗೆ. ಕ್ಯೂಡು ಅಣ್ಣ ಪಾಪ, ಅವನಿಗೆ ಮಾತು ಬರಲ್ಲ, ಕಿವಿನೂ ಕೇಳಲ್ಲ. ಜಾನು ಇಲ್ಲಿ ಸಿಕ್ಕಿದ್ದಾಳೆ, ಆದರೆ ಅವ್ರ ಅಮ್ಮನ ಹುಡುಕ್ತಿದ್ದಾನೆ ಅಂತ ಅವಳಿಗೆ ಗೊತ್ತಾಗಿದೆ. ಅಣ್ಣ ನನಗೆ ಗೊತ್ತಾಯ್ತಣ್ಣ, ನೀನು ಯಾರನ್ನ ಹುಡುಕ್ತಿದೀಯ ಅಂತ. ನಿಮ್ಮ ಅಮ್ಮನ ಹುಡುಕ್ತಿದೀಯ ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಹೌದು ಅಂತ ಹೇಳ್ತಾನೆ. ಆವಾಗ ಅವಳು ಹೇಳ್ತಾಳೆ, ನಿಮ್ಮಮ್ಮ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಣ್ಣ, ನಾನು ಹೇಳ್ತೀನಿ ಅಂತ. ಹೇಳು ಇವಾಗಲೇ ಅಂತ ಹೇಳ್ಬಿಟ್ಟು ಅವನು ಮುಗಿ ಬೀಳ್ತಾನೆ. ಎಲ್ಲಿ ನಮ್ಮಮ್ಮ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾನೆ. ಎಲ್ಲಿ ನಮ್ಮಮ್ಮ, ಹೇಳು ಜಾನು ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತೀನಿ ಟೈಮ್ ಬಂದಾಗ ಹೇಳ್ತೀನಿ, ಸುಮ್ಮನಿರಣ್ಣ, ನಿಮ್ಮಮ್ಮ ಇರೋದು ಗೊತ್ತು ನನಗೆ, ಹೇಳ್ತೀನಿ ಸುಮ್ಮನಿರಣ್ಣ ಅಂತ ಹೇಳ್ತಾಳೆ. ಆದರೂ ಕೂಡ ಇವನಿಗೆ ತಡ್ಕೊಳಕ್ಕಾಗಲ್ಲ. ಇಲ್ಲ ಹೇಳು ಜಾನು ಅಂಥೇಳಿ ಹಿಂಸೆ ಕೊಡ್ತಾನೆ. ಆವಾಗ ನೀನು ಜಯಂತ್ ಅವ್ರನ್ನ ಪೂರ ನಂಬಬೇಡ ಅಣ್ಣ. ಜಯಂತ್ ಅವರು ಅವ್ರು ಹೇಳೋ ಮಾತನ್ನೆಲ್ಲ ನಂಬಬೇಡ. ಜಯಂತ್ ಅವರಿಗೂ ಗೊತ್ತು ನಿಮ್ಮಮ್ಮ ಎಲ್ಲಿದ್ದಾರೆ ಅಂತೇಳಿ ಅಂತ. ಓ ಅಂತಾನೆ ಅವನು. ಎಲ್ಲ ಅರ್ಥ ಆಗುತ್ತೆ ಅವ್ರುಗಳಿಗೆ, ಏಕೆಂದರೆ ಅವ್ನ ಮನೆಯವರೇ ಆಗಿರೋದ್ರಿಂದ ಅವನ ಭಾಷೆ ಕೂಡ ಎಲ್ಲ ಅರ್ಥ ಆಗುತ್ತೆ. ಆಮೇಲೆ ನಮ್ಮಮ್ಮ ಇದ್ದಾರಾ, ಹೌದಾ ಅಂತೇಳ್ಬಿಟ್ಟು ಖುಷಿ ಪಟ್ಕೊಂಡು ಅವಳನ್ನು ತಪ್ಕೋತಾನೆ. ಆಮೇಲೆ ಅಣ್ಣ ತಂಗಿ ತುಂಬ ಬಾಂಧವ್ಯ ಜಾಸ್ತಿ. ಆ ಪಾಪ ಎಷ್ಟು ಮುಗ್ಧ ವ್ಯಕ್ತಿ, ಅಮ್ಮನ್ನೇ ಹುಡುಕ್ತಿದ್ದಾನಲ್ಲ ಇಷ್ಟು ದಿನ ನಮ್ಮಣ್ಣ ಅಂತ ಹೇಳ್ಬಿಟ್ಟು, ಅಮ್ಮ ಇದ್ದಾರೆ ಅಣ್ಣ, ನಾನು ತೋರಿಸ್ತೀನಿ ಸುಮ್ಮನಿರೋಣ ನೀನು ಅಂತ. ಅಂದರೆ ಜಾನು ಮನೇಲಿರೋ ಆಂಟಿನೇ ಇವರಮ್ಮ ಅಲ್ಲಿಗೆ. ಅದು ಪಾಪ ಇವನಿಗೂ ಗೊತ್ತಿಲ್ಲ. ಮತ್ತು ಜಯಂತ್ಗೆ ಗೊತ್ತಿದೆಯೋ ಗೊತ್ತಿಲ್ಲ. ಜಯಂತ್ಗೆ ಗೊತ್ತಾಗಿದ್ದರೆ ಅವನೇನೋ ಗತಿ ಮಾಡೋಣ, ಅವನಿಗೇನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಒಟ್ಟಿಗೆ ಜಾನು ಅಂತೂ ಸುಮಾರು ಒಂದು ವರ್ಷ, ಎಷ್ಟೋ ವರ್ಷದ ಮೇಲೆ ಸಿಕ್ಕಿದ್ದಾಳೆ. ಈ ಕಡೆ ಬಂದು ಅವ್ರ ಅತ್ತಿಗೆ, ಜಾನು ಅತ್ತಿಗೆನೇ ಕ್ರಿಮಿನಲ್ಲು. ಅವಳೇ ಅವ್ರ ಮನೆ ದುಡ್ಡು ಆಸ್ತಿ ಹೊಡಿಯೋಕ್ಕೋಸ್ಕರ ಹೊಂಚಾಕಿ ಅವ್ರ ಅಣ್ಣನ್ನು ಕ್ಯೂ ಬಿಟ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ರೌಡಿಗಳನ್ನೂ ಇಟ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ. ಇವಳು ಉದ್ದಕ್ಕೂ ಇದೇ ಸಮಸ್ಯೆ. ಅಂದರೆ ತಿನ್ನೋಕ್ಕೆ ಉಣ್ಣೋಕ್ಕೆ ಎಲ್ಲದಕ್ಕೂ ಅನುಕೂಲ ಇದೆ. ರಾಜಕೀಯದವ್ರ ಮನೆತನ ಅಲ್ವಾ, ಬೇಜಾನ್ ದುಡಿಮೆ ಇದೆ. ಆದರೆ ಇವಳಿಗೆ ಇನ್ನೂ ದುರಾಸೆ ಜಾಸ್ತಿ. ಈ ರೀತಿ ಪ್ರಾಬ್ಲಮಲ್ಲಿ ಸಿಕ್ಕಾಕಿಸ್ತಾಳೆ. ಅದಕ್ಕೋಸ್ಕರ ಅವಳು ಸಿಕ್ಕಾಕೊಳ್ಳಲ್ಲ, ಬೇರೆಯವ್ರನ್ನ ಸಿಕ್ಕಾಕಿಸ್ಬಿಡ್ತಾಳೆ. ಇದೇ ಅವಳು ಸಹ ಇಂಟೆನ್ಷನ್ ಆಗಿರುತ್ತೆ. ಆಮೇಲೆ ಹೇಳ್ತಾಳೆ, ಹೋಗೋಣ ಬಾ, ಹಿಂಗೆ ಭಾವನ ಹುಡುಕೆ ಬರ್ತಿದ್ದಾಳೆ, ಸಿದ್ದು ಭಾವನ ಬರ್ತಿದ್ದಾರೆ, ಸಿಕ್ಕಾಕೋತೀವಿ ನಾವು, ಬಾ ಅಣ್ಣ ಹೋಗೋಣ ಅಂತ ಕರೀತಾಳೆ. ಅದಕ್ಕೆ ನಾನು ಎಲ್ಲಿಗೂ ಬರಲ್ಲ ಅಂದ್ಬಿಡ್ತಾನಲ್ಲ. ಆವಾಗ ಅವಳು ಹಂಗಂತಾನಲ್ಲ ಅಂತ ಹೇಳ್ಬಿಟ್ಟು ಕೋಪ ಬಂದ್ಬಿಡುತ್ತೆ. ಆಮೇಲೆ ಅಲ್ಲೇ ಇದ್ದಿದ್ರೆ ಇನ್ನೊಂದು ನಿಮಿಷಕ್ಕೆ ಸಿಕ್ಕಾಕ್ಕೊಳ್ತಾ ಇದ್ಲು. ಅಷ್ಟೊತ್ತಿಗೆ ಸಿದ್ದುನು ಭಾವನೂ ಹುಡ್ಕೊಂಡು ಅಲ್ಲಿಗೆ ಹೋದರು. ಇವನು ನಂಜುಂಡ ಎಲ್ಲಿ ಎಷ್ಟು ಸಂತು ಅಂತ ಅವರು ಹೆಂಡ್ತಿ ಕಾಯ್ತಾ ಇರ್ತಾಳೆ ಪೂಜೆ ಕೂರಕ್ಕೆ ಅಂತ ಹೇಳ್ಬಿಟ್ಟು. ಇವನು ಎಷ್ಟೊತ್ತಾದರೂ ಬರೋದೇ ಇಲ್ಲ. ಅವ್ರ ಅಣ್ಣನ ಜೊತೆ ಎಲ್ಲೋ ಹೋಗಿರ್ತಾನೆ. ಅದಕ್ಕೆ ಬೈತಾರೆ ಕಣು, ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ, ಬೈತಾರೆ ಕಣು ಅಂತ ಹೇಳ್ತಾನೆ. ಬೈತಾರೆ ಅಂದರೆ ನಮ್ಮ ಕೆಲಸನೂ ಇಂಪಾರ್ಟೆಂಟ್ ಅಲ್ವನ, ಅದು ಹೆಂಗಾಗುತ್ತೆ ಅಂತ. ಬಾ ನೀನು ಅಂತ ಕರೀತಾನೆ. ನಾನು ನಿಮ್ಮ ಮಾವ ನೋಡಿಬಿಟ್ರೆ ಗುರು ಅಂತಾನೆ. ನಾನು ಬರಲ್ಲಪ್ಪ, ನನಗೆ ನಿಮ್ಮ ಮಾವನ ಕಂಡ್ರೆ ಆಗಲ್ಲ, ನೀನು ಹೋಗು ಅಂತ ಹೇಳಿಸ್ತಾನೆ. ಆಮೇಲೆ ಬೈತಾರೆ ಕಣೋ, ಬೈತಾರೆ. ಏನು ಬೈಯಲ್ಲ, ಹೋಗೋ, ನಿನ್ನ ಮಾವನ ಮನೆಯೇ ಅಲ್ವೇನೋ, ನಿನ್ನ ಹೆಂಡ್ತಿನೂ ಇದ್ದಾಳೆ, ಹೋಗು ಅಂತ. ಆಮೇಲೆ ಇಳಿದು ಹೋಗ್ತಾನೆ ಅವನು. ಇಳಿದು ಹೋದರೆ ಅವ್ನ ಮಾವ ಸುಮ್ಮನಿರ್ಬೇಕಲ್ಲ. ಪೂಜೆ ಅಂತ ಗೊತ್ತಿದ್ದು ಎಷ್ಟೊತ್ತಲ್ಲಿ ಬರ್ತಿದ್ದಾನೆ ನೋಡು, ಎಲ್ಲಿ ಅಲಿಯಕ್ಕೆ ಹೋಗಿದ್ನ ಇವನು ತಿರುಪೆ ಅಂತ ಬೈತಾನೆ. ಆವಾಗ ಅವನ ಹೆಂಡ್ತಿ, ಸುಮ್ಮನೆ ಇರಿ, ಇವತ್ತು ಪೂಜೆ ಇದೆ, ಮಾತಾಡಬೇಡಿ ಅಂತಾಳೆ. ಆಮೇಲೆ ಇವನ ಹೆಂಡ್ತಿ ಹೋಗಿ ರೆಡಿ ಮಾಡಿಸಿ ಅವನಿಗೆ ಪಂಚೆ ಶರ್ಟ್ ಎಲ್ಲ ಕೊಟ್ಟು ರೆಡಿ ಮಾಡಿಸಿ ಪೂಜೆಗೆ ಕರ್ಕೊಂಬಂದು ಕೂರಿಸ್ತಾಳೆ. ಈ ಕಡೆ ಜಾನು ಅಮ್ಮ ಅಪ್ಪ ಅವ್ರ ಮನೇಲಿ ಒಂದು ಪೂಜೆ ಇಟ್ಕೊಳ್ಳೋಕ್ಕೆ ಅಂತೇಳಿ ಪುರೋಹಿತರಿಗೆ ಫೋನ್ ಮಾಡಿ ಇಂಥ ದಿವಸ ಅಂತ ಇವರು ಫಿಕ್ಸ್ ಮಾಡ್ತಾವ್ರೆ. ಒಳ್ಳೆ ದಿನ ನೋಡ್ಬಿಟ್ಟು ಪೂಜೆ ಇಡ್ಸೋಣ ಅಲ್ವಾ ವೀಣಾ ಅಂತ ಹೇಳ್ತಾವಳೆ. ಹೌದು ಅತ್ತೆ, ಕರೆಕ್ಟಾಗಿ ಹೇಳ್ತಾ ಇದ್ದೀರಾ, ಪೂಜೆ ಇಡ್ಸೋಣಂತೆ ಅಂತ.
ಈಗ ಒಂದೊಳ್ಳೆ ಅನುಕೂಲ ಸ್ಥಿತಿಗೆ ಇವರೆಲ್ಲ ಬಂದಿದ್ದಾರೆ. ಫಸ್ಟು ಸಂತುಗಂತೂ ಈ ಅಪ್ಪ ಅಮ್ಮನ ಕಂಡ್ರೆ ಆಗ್ತಾಯಿರಲಿಲ್ಲ. ಮೋಸ್ಟ್ಲಿ ವೀಣಂದು ಬೇಡಿಕೆ ನೆರವೇರಿಸಿರ್ಬೋದು ಅಂತ ಕಾಣುತ್ತೆ. ಅವಳು ಪಾಪ ಎಲ್ಲರನ್ನೂ ಗೌರವದಿಂದ ಕಾಣ್ತಾಳೆ. ಅತ್ತೆ ಮಾವ ಅಂತೂ ದೇವರಂತೆ ಕಾಣ್ತಾಳೆ. ಅಷ್ಟು ಒಳ್ಳೆ ಬುದ್ಧಿ ಇರೋವಂಥ ಹುಡುಗಿ. ಅದರಿಂದ ವೀಣನ್ನ ಬಲವಂತಕ್ಕೇ ಕರ್ಕೊಂಡು ಬಂದಿರ್ಬೋದು ಇವ್ರ ಮನೆಗೆ ಅನಿಸುತ್ತೆ. ಆದರೆ ತುಂಬಾ ಚೆನ್ನಾಗಿದ್ದಾಳೆ, ಏನೂ ಪ್ರಾಬ್ಲಮ್ ಇಲ್ಲ. ಚಿಕ್ಕದ್ರಿಂದನೂ ಚೆನ್ನಾಗಿ ಹೊಂದ್ಕೊಂಡು ಹೋಗುವಂಥ ಬುದ್ಧಿ ವೀಣಾಗಿದೆ. ಈ ಕಡೆ ಬಂದು ಎಲ್ಲ ರೆಡಿಸಿ ಪಂಚೆ ಶಲ್ಯ ಶರ್ಟು ಎಲ್ಲ ಹಾಕಿ ಬನ್ನಿ ಎಲ್ಲ ಚೇಂಜ್ ಮಾಡ್ಕೊಳ್ಳಿ ಅಂತ ಕರೆದು ಎಲ್ಲ ಹಾಕಿ ಆದಮೇಲೆ ಪೂಜೆಗೆ ಬಂದು ಕೂತ್ಕೊಂಡ್ರೆ ಆಗ ಪುರೋಹಿತರು ಇವರು ಅವರಪ್ಪನ ಮುಖ ನೋಡ್ತಾರೆ. ಅವರಪ್ಪನ ಮುಖ ನೋಡಿದ ತಕ್ಷಣ ಪೂಜೆಗೆ ಬಂದು ಈಗ ಕೂತಿದ್ದಾನೆ ಅಳಿಯ, ಪೂಜೆ ಮಾಡಿ ಅಂತ ಹೇಳ್ತಾರೆ. ಸರಿ ಅಂತೇಳ್ಬಿಟ್ಟು ಪೂಜೆ ಕೂತ್ಕೋತಾರೆ. ಪೂಜೆನೂ ಆಗೋಗುತ್ತೆ. ಆಮೇಲೆ ಪೂಜೆ ಮಾಡ್ತಾನೆ ಇರ್ತಾರೆ. ಅಷ್ಟರೊಳಗೆ ಈ ಭಾವನ ಅದೇನೋ ಪ್ರಸಾದ ತಗೊಂಬನ್ನಿ ಒಳಗೆ ಅಂತ ಕಳಿಸ್ತಾರೆ. ಇವಳು ಪ್ರಸಾದ ತರಲಿ, ಯಾರೋ ಓದಂಗೆ ಆಗ್ತಿದೆಯಲ್ಲ ಅಂತೇಳಿ ಅವ್ರು ಹಿಂಬಾಲಿಸ್ಕೊಂಡೇ ಹೋಗ್ಬಿಡ್ತಾಳೆ. ಆಮೇಲೆ ಸಿದ್ದು ಕೂಡ ಅಲ್ಲೇ ಪೂಜೆ ಹತ್ರ ನಿಂತಿರ್ತಾನೆ. ಆಮೇಲೆ ಅವಳೇ ಫೋನ್ ಮಾಡ್ತಾಳೆ, ಸಿದ್ದು ಅವರೇ ಬನ್ನಿ ಇಲ್ಲಿ ಅದೇ ಆ್ಯಕ್ಟಿವಿಟಿ ಈಗೆಲ್ಲ ಆ್ಯಕ್ಟಿವಿಟಿ ನಡೀತಾ ಇದೆ, ಅಲ್ಲಿ ಹೋಗೋಣ ಬನ್ನಿ ಅಂತೇಳ್ಬಿಟ್ಟು. ಅದನ್ನು ಕೇಳಿಸ್ಕೊಂಬಿಡ್ತಾಳೆ ಅವ್ರ ಅತ್ತಿಗೆ ದೂರದಿಂದ. ಕೇಳಿಸ್ಕೊಂಡಿದ್ದು ಸಾರಿ ಅತ್ತಿಗೆ ಅಂತೀನಿ, ಸಿದ್ದುಗೆ ಅತ್ತಿಗೆ ಕೇಳಿಸ್ಕೊಂಡಿದ್ದು ಇವ್ರಿಗಿಂತ ರೀಚ್ ಆಗಿ ಅಣ್ಣನಿಗೇ ತಲೆ ಕೊಡ್ದು ಮಂಗಿಸ್ಬಿಡ್ತಾಳೆ. ಮಂಗಿಸಿ ಬಾ ಹೋಗೋಣ, ಬಾ ಹೊರಗಡೆ ಹೋಗೋಣ ಬಾ, ಅವರಿಬ್ಬರು ಹುಡುಕಿ ಬರ್ತಾವ್ರೆ ಅಂತ ಹೇಳ್ತಾಳೆ. ಹೇಳಿದ್ರೂ ಅವ್ನು ಕೇಳಲ್ಲ. ಹಂಗಾಗ್ಬಿಟ್ಟು ತಲೆ ಹೊಡೆದು ಅಲ್ಲೇ ಆಮೇಲೆ ಎಸ್ಕೇಪ್ ಆಗಿಬಿಡ್ತಾಳೆ. ಈ ಕಡೆ ಈ ಕಡೆ ಪೂಜೆ ಇಡ್ಸ್ಕೊಂಡಿರ್ತಾರಲ್ಲ, ಪೂಜೆ ಮಾಡ್ತಾನೆ ಅಳಿಯಂಗೆ ಸಪೋರ್ಟ್ ಮಾಡ್ತಾಳೆ. ಆಮೇಲೆ ಎಲ್ಲ ಕೂತು ಪೂಜೆ ಕೂಡ ಆಗೋಗುತ್ತೆ. ಸಿದ್ದು ಅಮ್ಮ ಅಳಿಯಂಗೆ ಸಪೋರ್ಟ್ ಮಾಡ್ತಾಳೆ, ಪ್ರತಿಯೊಂದು ವಿಷಯದಲ್ಲೂ ಸಪೋರ್ಟ್ ಮಾಡ್ತಾಳೆ ಇರ್ತಾಳೆ. ಆಮೇಲೆ ಪೂಜೆ ಎಲ್ಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಪೂಜೆ. ಪೂಜೆ ಎಲ್ಲ ಆದಮೇಲೆ ಅವರು ಭಾವನ ಹುಡುಕ್ತಾ ಇರ್ತಾರೆ. ಎಲ್ಲೋದ್ರು, ಇಲ್ಲೇ ಇದ್ರಲ್ಲ ಮೇಡಮರು ಅಂತ. ಅಷ್ಟೊತ್ತಿಗೆ ಅವಳು ಹೊರಗಡೆ ಪ್ರಸಾದ ತರ್ತೀನಿ ಅಂತ ಹೋದವಳು ಎಲ್ಲಿ ಪ್ರಸಾದ ತರ್ತೀನಿ ಅಂತ ಹೋದ್ರು ಬರಲೇ ಇಲ್ಲ ಅಂತ ಇವ್ರು ಕೇಳ್ತಾ ಇರ್ತಾರೆ. ಆ ಥರಕ್ಕೆ ಅಂತ ಹೋದವಳು ಮತ್ತೆ ಎತ್ಲಾಗ ಹೋದ್ಲವಳು ಅಂತ ಅಂದ್ಕೊಂಡು ಆಮೇಲೆ ಸಿದ್ದು ಎಲ್ಲೋದ್ರು ಮೇಡಮರು ಅಂತ ಫೋನ್ ಮಾಡ್ತಾಳೆ. ಅಷ್ಟೊತ್ತಿಗೆ ಫೋನು ಅದೇ ಹೇಳಿದ್ನಲ್ಲ, ಹೀಗೆ ಹುಡ್ಕೊಂಡು ಹೋಗ್ತಾರೆ ಅಂತ. ಅದು ಆಮೇಲೆ ಇವಳು ತಕ್ಷಣ ಎಸ್ಕೇಪ್ ಆಗಿ ಇವಳು ಕೂಡ ಅವ್ರ ಅಣ್ಣಂಗೆ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಎಷ್ಟು ಸುಲಭವಾಗಿ ಎಸ್ಕೇಪ್ ಆಗ್ತಿದ್ದಾರೆ ಅಂದರೆ ಇನ್ನು ಕಳ್ಳರಿಗೇನು ಕಷ್ಟವೇ ಇಲ್ಲ ಬಿಡಿ, ತುಂಬ ಸುಲಭವಾಗಿ ಹೋಗ್ಬೋದು. ಆಮೇಲೆ ಈ ರಾಜಕೀಯದು ಬರೀ ಅದೇ ಮಾತಾಡ್ತಿರುತ್ತೆ, ರಾಜಕೀಯದೇ ವಿಷಯಗಳು. ಯಾವಾಗಲೂ ಕೂತಲ್ಲೂ ಅದೇ, ನಿಂತಲ್ಲೂ ಅದೇ, ಮಲಗಿದಲ್ಲೂ ಅದೇ, ಎಲ್ಲ ಟೈಮಲ್ಲೂ ಅದೇ ವಿಷಯ ಮಾತಾಡ್ತಾ ಇರುತ್ತೆ. ಆಮೇಲೆ ಈ ಕಡೆ ಬಂದರೆ ಪುನಃ ಅದೇ ಪೇಪರ್ ಓದ್ಕೊಳ್ತಾ ಇರುತ್ತೆ. ಪೂಜೆ ಕೂತ್ಕೊಳ್ಳಿ, ಪೂಜೆ ಮಾಡಿ ಬಿಟ್ರೆ ಈಗ ಬಂದಿರಲ್ಲ ಅಂತ ಸಿದ್ದು ಅಪ್ಪ ಹೇಳ್ತಾರೆ. ಆ ಪೂಜೆ ಮಾಡ್ತಾ ಇರ್ತಾರೆ. ಜವಾಬ್ದಾರಿ ಇಲ್ಲ ಸ್ವಲ್ಪನೂ. ಯಾವಾಗಲೂ ಇದೇನೇ ಆಗೋಯ್ತು, ಎಲ್ಲಿ ಅಲಿಯೋಕ್ಕೆ ಹೋಗಿದ್ನೋ ಏನೋ, ಯಾವಾಗಲೂ ಮನೇಲೇ ಅಂತ ಒಂದು ನಿಮಿಷ ಇರಲ್ಲ ಇವನು, ಹಂಗೆ ಹಿಂಗೆ ಅಂತ ಸಿದ್ದು ಅಪ್ಪ ಬೈತಾ ಇರ್ತಾರೆ. ಹೌದು, ಇವನು ಏನೂ ಮಾತಾಡಲ್ಲ, ಸುಮ್ಮನಾಗ್ತಾನೆ. ಆಮೇಲೆ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಬಂದು ಕೂತ್ಕೊಂಡು ಪೂಜೆ ಎಲ್ಲ ಮಾಡಿ ಎಲ್ಲ ಮಾಡ್ತಾಯಿರ್ತಾರೆ. ಆಗ ಅವಳು ಪ್ರಸಾದ ತರ್ತೀನಿ ಅಂತ ಹೋದವಳು ಭಾವನ ಪ್ರಸಾದ ತಗೊಂಡು ಬರಲೇ ಇಲ್ಲ. ಆಮೇಲೆ ಸಿದ್ದು ಎಲ್ಲೋದ್ರು ಮೇಡಮರು ಪ್ರಸಾದ ತರ್ತೀನಿ ಅಂತ ಹೋದ್ರು ಬರಲೇ ಇಲ್ವಲ್ಲ. ಅಷ್ಟೊತ್ತಿಗೆ ಅವಳೇ ಫೋನ್ ಮಾಡಿ ಹೇಳ್ತಾಳೆ ವಿಷಯನ, ಹಿಂಗೆ ಇಲ್ಲಿ ಯಾರೋ ಓದಂಗಾಯಿತು, ಆ ಗೋಡನ್ ಒಳಗಡೆ ಏನೋ ನಡೀತಾ ಇದೆ, ಅಲ್ಲಿ ಬನ್ನಿ ಬೇಗ ಸಿದ್ದು ಅಂತೇಳಿ. ಯಾವ ಗೋಡನು? ಮನೆ ಮುಂದೆ. ಹೌದು, ಮನೆ ಮುಂದೆ. ಸರಿ ಅಂತೇಳ್ಬಿಟ್ಟು ಇವಳು ಅದನ್ನು ಕೇಳಿಸ್ಕೊಂಡು ಫಸ್ಟೇ ಓಡೋಗಿ ಎಸ್ಕೇಪ್ ಮಾಡಿಬಿಡ್ತಾಳೆ. ಹೀಗೆ ಇವರು ಪುರೋಹಿತರು, ಇವರು ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ.
ಮಂತ್ರ ಎಲ್ಲ ಓದಿ ಪೂಜೆ ಮಾಡ್ತಾರೆ. ಚೆನ್ನಾಗಿತ್ತು ಇದು ಒಂಥರ ತುಂಬಾ ಚೆನ್ನಾಗಿದೆ. ಅಲ್ಲಿ ಆ ಕಡೆ ಜಾನು ಕೂಡ ಅವ್ರ ಅಣ್ಣಂಗೆ ನಿಮ್ಮ ಅಮ್ಮನ ತೋರಿಸ್ತೀನಿ ಅಂತ ಹೇಳೋಳೆ. ಆದರೆ ಜಯಂತನ ಹತ್ರ ಏನು ಹೇಳಬೇಡ ಅಂತ ಹೇಳಿದ್ದಾಳೆ. ಜಯಂತ್ ಗೊತ್ತಾದರೆ ಮತ್ತೆ ನಿಮ್ಮ ಅಮ್ಮನ ಎಸ್ಕೇಪ್ ಮಾಡಿಬಿಡ್ತಾರೆ. ಜಯಂತ್ಗೆ ಈ ವಿಷಯನೇ ಗೊತ್ತಾಗೋದು ಬೇಡ, ನಾನೇ ನಿಮ್ಮ ಅಮ್ಮನ ತೋರಿಸ್ತೀನಿ, ನೀನೇನು ಹೆದರ್ಕೋಬೇಡ ಅಣ್ಣ, ನೀನು ಸುಮ್ಮನಿದ್ಬಿಡು ಹಾಗೇನೆ ಅಂತ. ಅಮ್ಮ ಸಿಗ್ತಾಳಲ್ಲ ಅಂತ ಅವನಿಗೆ ಖುಷಿಯೋ ಖುಷಿ, ಸಿಕ್ಕಾಪಟ್ಟೆ ಖುಷಿ. ವೆಂಕಿ ವೆಂಕಿ ಅಂತ ಅವನ ಹೆಂಡ್ತಿ ಯಾವಾಗಲೂ ವೆಂಕಿ ವೆಂಕಿ ಅಂತಲೇ ಇರ್ತಾಳೆ. ಅಲ್ಲ ಇವಳು ಅಣ್ಣ ಅಣ್ಣ ಅಂತಾರೆ, ಭಾವನೂ ಅಣ್ಣ ಅಣ್ಣ ಅಂತಾಳೆ. ಹಾಗಾಗಿ ಇವ್ರದ್ದು ಒಂಥರ ಚೆನ್ನಾಗಿದೆ, ಈ ಜೀವನ ತುಂಬ ಚೆನ್ನಾಗಿದೆ. ಮತ್ತು ಇವ್ರ ಅದಕ್ಕೆ ಕೇಡಿ ಪಾತ್ರ ಮಾಡಿ ಇಲ್ಲಿ ಅಂದರೆ ಫಸ್ಟಿಂದನೂ ಕೇಡಿ ಪಾತ್ರ ಮಾಡ್ತಾಯಿದ್ಲು, ಈಗ ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳಬೇಕು. ಅಂದರೆ ತುಂಬಾ ಇವ್ರ ಮನೇಲಂತೂ ತುಂಬ ಜೋರಾಗಿ ಎದುರಿಸಿದ್ದು ಮನೆಯಲ್ಲಿ ಆವಾಗಿಂದನೂ ರಾಜಕೀಯ. ಅವರಪ್ಪ ಪ್ರತಿಯೊಂದು ವಿಷಯದಲ್ಲೂ ಇವರು ಸ್ಟ್ಯಾಂಡರ್ಡಾಗೇ ಇದ್ದರು. ಆದರೆ ಅಲ್ಲಿ ಮಾತ್ರ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.